ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಟಿ20 ವಿಶ್ವಕಪ್ ಬಳಿಕ ರೆಸ್ಟ್ಗೆ ಜಾರಿದ್ದರು. ಶ್ರೀಲಂಕಾ ಟಿ20 ಸೀರೀಸ್ ಆಡಿ ಒನ್-ಡೇ ಸೀರೀಸ್ಗೆ ಚಕ್ಕರ್ ಕೊಟ್ಟಿದ್ದರು. ವೈಯಕ್ತಿಕ ಕಾರಣ ನೀಡಿ ಏಕದಿನ ಸರಣಿ ಆಡಿರಲಿಲ್ಲ. ಒನ್-ಡೇ ಸೀರೀಸ್ ಆಡುವ ಬದಲು ಪಾಂಡ್ಯ ಗ್ರೀಸ್ ದೇಶಕ್ಕೆ ಹೋಗಿದ್ರು. ಯಾಕೆ ಅಂತ ಕೇಳಿದ್ರೆ ಹೊಸ ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ ನಡೆಸೋದಕ್ಕೆ. ನಟಾಶಾ ಅವರಿಂದ ವಿಚ್ಛೇದನ ಪಡೆದ ಬೆನ್ನಲ್ಲೇ ಬೇರೆ ಹುಡುಗಿ ಜೊತೆ ಹಾರ್ದಿಕ್ ಡೇಟ್ ಮಾಡುತ್ತಿದ್ದಾರೆ ಎಂದು ಭಾರಿ ಸುದ್ದಿಯಾಗಿದೆ. ಆಲ್ರೌಂಡರ್ ಸದ್ಯ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆ ಡೇಟ್ ಮಾಡ್ತಿದ್ದಾರೆ ಅನ್ನುವ ಅನುಮಾನ ಶುರುವಾಗಿದೆ. ಇತ್ತೀಚೆಗೆ ಗ್ರೀಸ್ ದೇಶಕ್ಕೆ ಟೂರ್ಗೆ ಹೋಗಿದ್ದ ಹಾರ್ದಿಕ್ ಪಾಂಡ್ಯ ಅಲ್ಲಿನ ವಿಡಿಯೋವೊಂದನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 3 ದಿನಗಳ ಹಿಂದೆ ಹಂಚಿಕೊಂಡಿದ್ರು. ಇದಕ್ಕೂ 5 ದಿನಗಳ ಹಿಂದೆ ಜಾಸ್ಮಿನ್ ಕೂಡ ಕೆಲ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿದ್ದರು. ಇವರಿಬ್ಬರ ವಿಡಿಯೋ ಹಾಗೂ ಫೋಟೋ ಬ್ಯಾಕ್ ಗ್ರೌಂಡ್ ಒಂದೇ ರೀತಿ ಇತ್ತು. ಈಜುಕೊಳ, ಸಮುದ್ರ, ಕಲ್ಲಿನ ಬಂಡೆ. ಬೇಕಿದ್ರೆ ಆ ಫೋಟೋ ವಿಡಿಯೋವನ್ನೊಮ್ಮೆ ಜೊತೆಯಾಗಿ ನೀವು ಕೂಡ ನೋಡಿ, ನಿಮ್ಗೂ ಗೊತ್ತಾಗುತ್ತೆ. ಇನ್ನು ವಿಶೇಷ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಇವರಿಬ್ರು ಒಬ್ಬರನ್ನೊಬ್ಬರು ಫಾಲೋ ಮಾಡ್ತಿದ್ದಾರೆ. ಪಾಂಡ್ಯ ಹಂಚಿಕೊಂಡಿದ್ದ ವಿಡಿಯೋವನ್ನ ಜಾಸ್ಮಿನ್ ಲೈಕ್ ಮಾಡಿದ್ರು. ಇದರಿಂದ ಈ ಇಬ್ಬರು ಇದೇ ಸ್ಥಳದಲ್ಲಿ ಇದ್ದರು ಎಂಬುದಕ್ಕೆ ಪಕ್ಕಾ ಆಯಿತು. ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ಮಿನ್ ವಾಲಿಯಾ ಹಂಚಿಕೊಂಡಿದ್ದ ಫೋಟೋಗಳಿಗೆ ಅಭಿಮಾನಿಗಳು ಕಾಮೆಂಟ್ ಹಾಕಿದ್ದಾರೆ. ಹಾರ್ದಿಕ್ ಪಾಂಡ್ಯ ಹಾಗೂ ನೀವು ಜೊತೆಯಲ್ಲಿದ್ರಿ, ಗ್ರೀಸ್ನಲ್ಲಿ ಹೊಸ ಹಕ್ಕಿಗಳು ಆನಂದಿಸುತ್ತಿವೆ ಎಂದು ಅಭಿಮಾನಿಯೊಬ್ಬರು ಕಾಮೆಂಟ್ ಹಾಕಿದ್ದಾರೆ. ಮತ್ತೋರ್ವ ಅಭಿಮಾನಿ ಪಾಂಡ್ಯ ಎಲ್ಲಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಈ ಸಲದ IPL ವೇಳೆಯೇ ಹಾರ್ದಿಕ್ ಹಾಗೂ ಜಾಸ್ಮಿನ್ ಡೇಟಿಂಗ್ ನಡೆಸುತ್ತಿದ್ರು ಎನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಮುಂಬೈನಲ್ಲಿ ನಡೆದ CSK ಮುಂಬೈ ಪಂದ್ಯವನ್ನ ವೀಕ್ಷಿಸಲು ಜಾಸ್ಮಿನ್ ವಾಲಿಯಾ ಹೋಗಿದ್ದು ಫೋಟೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಇದಲ್ಲದೆ ಪಾಂಡ್ಯ ಶ್ರೀಲಂಕಾ ಟಿ20 ಸರಣಿ ಆಡಲು ಕೊಲಂಬೋಗೆ ಹೋಗಿದ್ದಾಗ ಜಾಸ್ಮಿನ್ ಲಂಕಾದಲ್ಲೇ ಇದ್ರು. ಶ್ರೀಲಂಕಾದಲ್ಲಿದ್ದೇನೆಂದು ಜುಲೈ 27ರಂದು ಜಾಸ್ಮಿನ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ರು. ಆಗಸ್ಟ್ 4ರಂದು ಶ್ರೀಲಂಕಾದಿಂದ ನೇರವಾಗಿ ಗ್ರೀಸ್ಗೆ ಪ್ರಯಾಣಿಸಿದ್ದೇನೆ ಎಂದು ಜಾಸ್ಮಿನ್ ವಾಲಿಯಾ ಪೋಸ್ಟ್ ಮಾಡಿದ್ರು. ಈ ಮೂಲಕ ಜಾಸ್ಮಿನ್ ವಾಲಿಯಾ ಜೊತೆ ಪಾಂಡ್ಯ ಪ್ರಯಾಣಿಸಿದ್ದಾರೆ. ಈಗ ಇಬ್ಬರು ಗ್ರೀಸ್ನಲ್ಲಿದ್ದಾರೆ. ಇದರೊಂದಿಗೆ ನತಾಶಾ ಜೊತೆ ಬ್ರೇಕಪ್ ಆಗುವ ಮುನ್ನ ಜಾಸ್ಮಿನ್ ವಾಲಿಯಾ ಜೊತೆ ಪಾಂಡ್ಯ ಡೇಟಿಂಗ್ ಮಾಡುತ್ತಿದ್ರು ಅನ್ನುವ ಚರ್ಚೆಗಳು ಶುರುವಾಗಿದೆ. ಈ ಡೇಟಿಂಗ್ ನಿಂದಲೇ ಪಾಂಡ್ಯ ನತಾಶಾ ಜೊತೆ ಡಿವೋರ್ಸ್ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಡುವೆ ಪಾಂಡ್ಯ ಸುತ್ತಾಡುತ್ತಿರುವ ಈ ಹೊಸ ಹುಡುಗಿ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನುವ ಬಗ್ಗೆ ಗೂಗಲ್ನಲ್ಲಿ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದಾರೆ. ಅಂದಹಾಗೆ ಹಾರ್ದಿಕ್ ಹೊಸ ಹಕ್ಕಿ ಜಾಸ್ಮಿನ್ ವಾಲಿಯಾ ಬ್ರಿಟಿಷ್ ಗಾಯಕಿ. ಸಂಗೀತದ ಮೂಲಕ ಅವರು ದೊಡ್ಡ ಹೆಸರು ಮಾಡಿದ್ದಾರೆ. ಇಂಗ್ಲೆಂಡ್ನ ಎಸೆಕ್ಸ್ನಲ್ಲಿ ಭಾರತೀಯ ಮೂಲದ ಪೋಷಕರಿಗೆ ಜನಿಸಿದ್ದ ಜಾಸ್ಮಿನ್ ಮೊದಲು ಬ್ರಿಟಿಷ್ ರಿಯಾಲಿಟಿ ಟಿವಿ ಸೀರೀಸ್ ದಿ ಓನ್ಲಿ ವೇ ಈಸ್ ಎಸೆಕ್ಸ್ನಲ್ಲಿ ಭಾಗವಹಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು. 2014ರಲ್ಲಿ ಇವರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ರು. ಇದರಲ್ಲಿ ಅವರು ಕವರ್ ಹಾಗೂ ಪ್ರಖ್ಯಾತ ಹಾಡುಗಳನ್ನ ಹಾಕುತ್ತಿದ್ರು. ಒಲ್ಲಿ ಗ್ರೀನ್, ಇಂಟೆನ್ಸಿಟಿ ಹಾಗೂ ಜಾಕ್ ನೈಟ್ ಅವರ ಸಂಯೋಜನೆಯಲ್ಲಿ ಹಲವು ಹಾಡುಗಳನ್ನ ಹೊರತಂದಿದ್ದಾರೆ. ಈಕೆಯ ಕಾರಣದಿಂದಲೇ ನಟಾಶಾ ಹಾಗೂ ಪಾಂಡ್ಯ ನಡುವೆ ಬಿರುಕು ಮೂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ನಟಾಶಾ ಇತ್ತೀಚೆಗೆ ಹೆಚ್ಚಾಗಿ ಚೀಟಿಂಗ್ ಕುರಿತಾದ ಪೋಸ್ಟ್ಗಳನ್ನ ಲೈಕ್ ಹಾಗೂ ಶೇರ್ ಮಾಡ್ತಾ ಇದ್ದಾರೆ. ಹೀಗಾಗಿ ನತಾಶಾಗೆ ಪಾಂಡ್ಯನೇ ಮೋಸ ಮಾಡಿರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪಾಂಡ್ಯ ಅವರ ಈ ಜರ್ನಿಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.